ನಮಸ್ಕಾರ ವೀಕ್ಷಕರೇ. ಇಂದು ನಾವು ನೇಪಾಳದಲ್ಲಿರುವ ಪಶುಪತಿನಾಥ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ. ಸ್ಕಂದ ಪುರಾಣದಲ್ಲಿ ಪಶುಪತಿನಾಥ ದೇವಾಲಯವನ್ನು ಶಿವನ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದೆಂದು ಪೂಜಿಸಲಾಗುತ್ತದೆ ಮತ್ತು ತೇವರಂನ ಪಾದಲ್ಪೆಟ್ರ ಸ್ಥಳಗಳಲ್ಲಿ ಒಂದಾಗಿ ಗೌರವಿಸಲಾಗುತ್ತದೆ. ಶಿವಪುರಾಣದ ಪ್ರಕಾರ ಪಶುಪತಿನಾಥನ ಲಿಂಗವು ಎಲ್ಲ ಆಸೆಗಳನ್ನು ಈಡೇರಿಸುವವನು ಎಂದು ನಂಬಲಾಗಿದೆ. ಪೌರಾಣಿಕವಾಗಿ ಈ ದೇವಾಲಯವನ್ನು ಶಿವನ ತಲೆಯಾಗಿ ನೋಡಲಾಗುತ್ತದೆ. ಅವನ ದೇಹವು ಭಾರತದ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ವಿಸ್ತರಿಸುತ್ತದೆ ಮತ್ತು ಮಹಾಭಾರತದ ದಂತಕಥೆಯ ಪ್ರಕಾರ ಕೇದಾರನಾಥ, ರುದ್ರನಾಥ, ಕಲ್ಪೇಶ್ವರ, ಮಧ್ಯಮಹೇಶ್ವರ ಮತ್ತು ತುಂಗನಾಥ ದೇವಾಲಯಗಳೊಂದಿಗೆ ಆಧ್ಯಾತ್ಮಿಕವಾಗಿ ಸಂಪರ್ಕ ಹೊಂದಿದೆ ಎಂದು ನಂಬಲಾಗಿದೆ. ದೇವಾಲಯದ ಮುಖ್ಯ ಅರ್ಚಕರು ದೀರ್ಘಕಾಲದ ಸಂಪ್ರದಾಯದಂತೆ ದಕ್ಷಿಣ ಭಾರತದ ಶೃಂಗೇರಿ ಶಾರದಾ ಪೀಠದಲ್ಲಿ ತರಬೇತಿ ಪಡೆದ ಕರ್ನಾಟಕದ ವೈದಿಕ ದ್ರಾವಿಡ ಬ್ರಾಹ್ಮಣರು. ಪಶುಪತಿನಾಥ ದೇವಾಲಯವು ಕಠ್ಮಂಡುವಿನಲ್ಲಿ ಅತ್ಯಂತ ಹಳೆಯ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವು ವೇದಪೂರ್ವ ಕಾಲದ್ದು ಎಂದು ಪರಿಗಣಿಸಲಾಗಿದೆ ಮತ್ತು ನೇಪಾಳ ಮಹಾತ್ಮೆಯ ಮತ್ತು ಸ್ಕಂದ ಪುರಾಣದ ಹಿಮವತ್ಖಂಡದ ಪ್ರಕಾರ ಇಲ್ಲಿನ ದೇವರು ಪಶುಪತಿಯಾಗಿ ಖ್ಯಾತಿಯನ್ನು ಗಳಿಸಿದ್ದಾನೆ. ಶಿವಪುರಾಣದ ಪ್ರಕಾರ ನೇಪಾಳದಲ್ಲಿರುವ ಪಶುಪತಿನಾಥನ ಲಿಂಗವು ಎಲ್ಲ ಆಸೆಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಪಶುಪತಿನಾಥನ ಕಥೆಯನ್ನು ಕೇದಾರನಾಥನ ಶ್ರೇಷ್ಠತೆಯೊಂದಿಗೆ ಕೋಟಿರುದ್ರ ಸಂಹಿತೆಯ 9ನೇ ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ. ಇದು ಶಿವನನ್ನು ಹುಡುಕುತ್ತಾ ಹೊರಟ ಪಾಂಡವರ ಪ್ರಯಾಣವನ್ನು ವಿವರಿಸುತ್ತದೆ. ಪಾಂಡವರು ಸಾಕಷ್ಟು ತಪಸ್ಸು ಮಾಡಿದ ನಂತರ ಭೂಗತದಲ್ಲಿ ಗೂಳಿಯ ರೂಪದಲ್ಲಿ ಅಡಗಿಕೊಂಡಿರುವ ಶಿವನನ್ನು ಪಶುಪತಿನಾಥದಲ್ಲಿ ತನ್ನ ತಲೆ, ಕೇದಾರನಾಥದಲ್ಲಿ ಗೂನು, ರುದ್ರನಾಥದಲ್ಲಿ ಮುಖ, ತುಂಗನಾಥದಲ್ಲಿ ತೋಳುಗಳು ಮತ್ತು ಮಧ್ಯಮಹೇಶ್ವರದಲ್ಲಿ ಹೊಕ್ಕುಳೊಂದಿಗೆ ಮತ್ತೆ ಕಾಣಿಸಿಕೊಳ್ಳುತ್ತಾರೆ. ಒಂದು ದಂತಕಥೆಯ ಪ್ರಕಾರ ಶಿವ ಮತ್ತು ಪಾರ್ವತಿ ಬಾಗ್ಮತಿ ನದಿಯ ಪೂರ್ವದಂಡೆಯ ಕಾಡಿನಲ್ಲಿ ಹುಲ್ಲೆಗಳ ರೂಪವನ್ನು ಪಡೆದರು. ನಂತರ ದೇವರುಗಳು ಅವನನ್ನು ಹಿಡಿದು ಅವನ ಕೊಂಬಿನಿಂದ ಹಿಡಿದು ಅವನ ದೈವಿಕ ರೂಪವನ್ನು ಮತ್ತೆ ಪಡೆಯುವಂತೆ ಒತ್ತಾಯಿಸಿದರು. ಮುರಿದ ಕೊಂಬನ್ನು ಶಿವಲಿಂಗವೆಂದು ಪೂಜಿಸಲಾಯಿತು. ಆದರೆ ಕಾಲಾನಂತರದಲ್ಲಿ ಅದು ಸಮಾಧಿಯಾಗಿ ಕಳೆದುಹೋಯಿತು. ಶತಮಾನಗಳ ನಂತರ ಒಬ್ಬ ಕುರುಬನು ತನ್ನ ಹಸುಗಳಲ್ಲಿ ಒಂದು ಭೂಮಿಗೆ ಹಾಲು ಸುರಿಯುವುದನ್ನು ಕಂಡುಕೊಂಡನು ಮತ್ತು ಆ ಸ್ಥಳದಲ್ಲಿ ಅಗದ ನಂತರ ಅವನು ಪಶುಪತಿನಾಥ ದೈವಿಕ ಲಿಂಗವನ್ನು ಕಂಡುಕೊಂಡನು. ಈ ದೇವಾಲಯವನ್ನು ಲಿಚ್ಚವಿ ರಾಜ ಪ್ರಚಂಡದೇವ ನಿರ್ಮಿಸಿದ್ದಾನೆ. ಸುಪುಷ್ಪದೇವ ಈ ಸ್ಥಳದಲ್ಲಿ 5 ಅಂತಸ್ತಿನ ಪಶುಪತಿನಾಥನ ದೇವಾಲಯವನ್ನು ನಿರ್ಮಿಸುವ ಮೂಲಕ ಪಶುಪತಿನಾಥ ದೇವಾಲಯವು ಲಿಂಗ ಆಕಾರದ ದೇವಾಲಯದ ರೂಪದಲ್ಲಿತ್ತು ಎಂದು ಮತ್ತೊಂದು ವೃತ್ತಾಂತ ಹೇಳುತ್ತದೆ. ಕಾಲ ಕಳೆದಂತೆ ದೇವಾಲಯವನ್ನು ದುರಸ್ತಿ ಮಾಡಿ ನವೀಕರಿಸಬೇಕಾಯಿತು. ಈ ದೇವಾಲಯವನ್ನು ಶಿವದೇವ ಎಂಬ ಮಧ್ಯಕಾಲೀನ ರಾಜ ಪುನರ್ನಿರ್ಮಿಸಿದಾನೆಂದು ತಿಳಿದುಬಂದಿದೆ. ಇದನ್ನು ಅನಂತಮಲ್ಲನು ಅದಕ್ಕೆ ಚಾವಣಿಯನ್ನು ಸೇರಿಸಿ ನವೀಕರಿಸಿದನು. 2 ಅಂತಸ್ತಿನ ದೇವಸ್ಥಾನದ ಸುತ್ತಲೂ ಹೆಚ್ಚಿನ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಇದರಲ್ಲಿ 14ನೇ ಶತಮಾನದ ರಾಮದೇವರನ್ನು ಹೊಂದಿರುವ ವೈಷ್ಣವ ದೇವಾಲಯದ ಸಂಕೀರ್ಣ ಮತ್ತು 11ನೇ ಶತಮಾನದ ಹಸ್ತಪ್ರತಿಯಲ್ಲಿ ಉಲ್ಲೇಖಿಸಲಾದ ಗುಹೇಶ್ವರಿ ದೇವಾಲಯವು ಕಾಲಾನಂತರದಲ್ಲಿ ಸೇರಿವೆ. ಪಶುಪತಿನಾಥನ ಮುಖ್ಯ ದೇವಾಲಯ ಸಂಕೀರ್ಣ ಮತ್ತು ಗರ್ಭಗುಡಿಯನ್ನು ಹಾಗೆಯೇ ಬಿಡಲಾಯಿತು. ಆದರೆ ಏಪ್ರಿಲ್ 2015ರ ನೇಪಾಳದ ಭೂಕಂಪದಿಂದ
ಸಂಕೀರ್ಣದಲ್ಲಿದ್ದ ಕೆಲವು ಹೊರ ಕಟ್ಟಡಗಳು ಹಾನಿಗೊಳಗಾದವು. ಪವಿತ್ರ ಗರ್ಭಗುಡಿ ಅಥವಾ ಮುಖ್ಯ ವಿಗ್ರಹವು ಕಲ್ಲಿನ ಮುಖಲಿಂಗವಾಗಿದ್ದು, ಬೆಳ್ಳಿಯ ಸ್ಥಾನದ್ರೋಣಿ ತಳಪಾಯವನ್ನು ಬೆಳ್ಳಿ ಸರ್ಪದಿಂದ ಬಂಧಿಸಲಾಗಿದೆ. ಇದು 1 ಮೀಟರ್ ಎತ್ತರವಿದ್ದು 4 ದಿಕ್ಕುಗಳಲ್ಲಿ ಮುಖವನ್ನು ಹೊಂದಿದೆ. ಇದು ಶಿವನ ವಿವಿಧಾಂಶವನ್ನು ಪ್ರತಿನಿಧಿಸುತ್ತದೆ. ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ ಮತ್ತು ಈಶಾನ. ಪ್ರತಿಯೊಂದು ಮುಖವು ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವು ಹಿಡಿದಿರುವ ಸಣ್ಣ ಚಾಚಿಕೊಂಡಿರುವ ಕೈಗಳನ್ನು ಹೊಂದಿದೆ. ಭಾರತ ಮತ್ತು ನೇಪಾಳದಲ್ಲಿ ಇತರ ಶಿವಲಿಂಗಗಳಿಗಿಂತ ಭಿನ್ನವಾಗಿದೆ. ನೋಡಿದರಲ್ಲ ವೀಕ್ಷಕರೇ, ಪಶುಪತಿನಾಥನ ಕುರಿತು ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.